ನಮ್ಮ ಗುರುಗಳು ಅದಕ್ಕೆ ನಾವು ಅವ್ರ ಕಡೆ ದೀಕ್ಷೆ ತಗೋತೀವಿ ಅಂಥೇಳಿ ಈಗ ಮನೆ ಗುರುಗಳಂತ ಇರ್ತೀರಿ ನೋಡ್ರಿ, ಹೌದಲ್ರಿ ಅವರೇ? ಮನೆ ಗುರುಗಳಂತ ಇರ್ತಿರಲ್ಲ, ಗುರುಗಳು ಮನೆಗೆ ಬರ್ತೀರ, ಮನೆಗೆ ಬಂದು ಶಿಷ್ಯರೆಲ್ಲ ಯೋಗಕ್ಷೇಮ ವಿಚಾರ ಮಾಡ್ತಿರು. ಏನಪ್ಪ ಈ ಸಲ ಬೆಳೆ ಆಯ್ತಿಲ್ಲ, ಮಳೆ ಬೆಳೆಯೆಲ್ಲ ಹೆಂಗದ ನಮ್ಮ ಊರಾಗ, ಮನೆಗೆಲ್ಲ ಹೆಂಗಿದ್ರಿ, ನಿಮ್ದೆಲ್ಲ ಕಾಯಕ್ಕೆ ಹೆಂಗೆ ನಡೆದ ಅಂತೆಲ್ಲ ವಿಚಾರಿಸ್ತಾ ಇದ್ರು. ಈಗ ಯಾರ್ಯಾರ ಮನೆಗೆ ಹಂಗೆ ಬರ್ತಾರೆ ಹೇಳಿ? ಗುರುಗಳು ಯಾರು ಇದ್ದಾರೇನು? ಕೈ ಎತ್ತಿರಿ ಸ್ವಲ್ಪ. ಯಾರ ಮನೆ ಗುರುಗಳು ಇದ್ದಾರೆ ಬರ್ತಾರೆ ಅಂತ ಯಾರ ಇದ್ದಾರೇನು? ಇಲ್ಲ. ನೀವು ಮಗನ ಮದುವೆ ಮಾಡೋ ಟೈಮ್ನಾಗ ಏನು ಮಾಡ್ತಾರೆ? ಮೊದಲು ಇಲ್ಲಿ ಬೀದರ್ ಜಿಲ್ಲೆಯೊಳಗೆ ರೂಢಿ ಒಳಗದ, ನಮ್ಮ ಮನೆ ಗುರುಗಳ ಹೆಸರು ಮೊದಲು ಬರಬೇಕು ಈ ಪತ್ರಕ್ಕೆ ಅಂತೇಳಿ ಬರೀತಾರೆ. ಅವ್ರು ಯಾವ ಊರಾಗ ಇರ್ತಾರೋ, ಅವ್ರು ಇದ್ದಾರೋ ಸತ್ತಾರೋ ಅದು ಸಹಿತ ಗೊತ್ತಿರೋದು. ನಾವು ಸಣ್ಣವರಿದ್ದಾಗ ನಮ್ಮ ಮನೆ ಗುರುಗಳ ಹೆಸರು ಬಂದು ಬರಿಬೇಕಂತೀರೋ, ಅವ್ರು ಯಾವ ಊರಾಗಿದ್ರೆ ಊರು ಸಹಿತ ಗೊತ್ತಿದ್ದಿಲ್ಲ ಅವರಿಗೆ. ಅಂದರೆ ಅದು ಒಂದು ಗುರುಗಳು ನಮ್ಗೆ ಅನ್ನುವಂಥ ಒಂದು ಭಕ್ತಿ ಅಷ್ಟೇ ಉಳ್ಕೊಂಡಿದೆ. ಆದ್ರೆ ಅವರು ಇವ್ರು ಯೋಗಕ್ಷೇಮ ವಿಚಾರಿಸೋದಿಲ್ಲ ಏನು. ಹಾಗೆ ಈ ಒಂದು ಗುರು ಪರಂಪರೆ ನಡ್ಕೊಂಡು ಬಂದಿದೆ. ಅವ್ರಿಗೆ ಏನಂತ ಕರೀತಾರೆ? ಗುರುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗುರು ಬೇಕು. ಇಲ್ಲಿ ಲಿಂಗಾಯತ ಧರ್ಮ, ಇಲ್ಲಿ ಗೃಹಸ್ಥರು ಮತ್ತು ವಿರಕ್ತರು ಇಬ್ಬರಿಗೂ ಕೂಡ ಒಂದು ಮಾರ್ಗವನ್ನು ತೋರಿಸ್ತಕ್ಕಂತಹ, ಇಬ್ಬರು ಕೂಡಿ ನಡೀತಕ್ಕಂತಹ ಒಂದು ಧರ್ಮ. ಇಲ್ಲಿ ವಿರಕ್ತರು ಬೇಕು ಮತ್ತು ಮಾರ್ಗದರ್ಶನ ಮಾಡಲಿಕ್ಕೆ ಗುರುಗಳು ಬೇಕು. ಮತ್ತು ಗೃಹಸ್ಥರಿಗೆ ಮುಕ್ತಿ ಇಲ್ಲ ಅಂತ ಏನು ಹೇಳ್ತಾರಲ್ಲ ಅದನ್ನ ಖಂಡಿಸಿದವರು ಮತ್ತು ಸತಿಪತಿಗಳಾಗಿಯೂ ಕೂಡ ನಾವು ಧರ್ಮ ಮಾರ್ಗದಲ್ಲಿ ನಡಿಬೋದು. ಅಷ್ಟೇ ಅಲ್ಲ, ನೋಡ್ರಿ ಮಾತಾಜಿಯವರು ಮಹಿಳಾ ಜಗದ್ಗುರು ಆದ. ಈಗ ಒಂದೊಂದು ಧರ್ಮಗಳಲ್ಲಿ ದೀಕ್ಷೆ ತಗೊಂಡು ಭಕ್ತರಾಗ್ಲಿಕ್ಕೆ ಅವಕಾಶ ಇಲ್ಲ, ದೀಕ್ಷೆ ಕೊಡ್ಲಿಕ್ಕಂತ ಅವಕಾಶ ಇಲ್ಲ, ಗುರು ಆಗ್ಲಿಕ್ಕಿಲ್ಲ. ಆದರೆ ಗಂಡು ಮಕ್ಕಳು ಭಕ್ತರಾಗ್ಬೋದು, ಗಂಡು ಮಕ್ಕಳು ಗುರು ಆಗ್ಬೋದು, ಗಂಡಸರು ಜಗದ್ಗುರು ಆಗ್ಬೋದು, ಹೌದಲ್ರಿ? ಆಗಿರಲ್ಲ. ಆದರೆ ಆ ಗಂಡು ಮಕ್ಕಳಿಗೆ ಜನ್ಮ ಕೊಡುವಂತ ತಾಯಿ ಯಾರು? ಹೆಣ್ಮಗಳು, ಹೌದಲ್ರಿ? ಮತ್ತೆ ಹೆಣ್ಮಕ್ಳು ಯಾಕೆ ಭಕ್ತರಾಗ್ಬೋದು? ಆಗ್ಬಾರ್ದು. ಹೆಣ್ಮಕ್ಳು ಯಾಕೆ ಗುರು ಆಗ್ಬಾರ್ದು? ಹೆಣ್ಮಕ್ಳು ಯಾಕೆ ಜಗದ್ಗುರು ಆಗಬಾರ್ದು? ಈ ಪುರುಷ ಪ್ರಧಾನವಾದಂಥ ಸಾಮಾಜಿಕ ಪ್ರಶ್ನೆಯನ್ನ ಮಾಡಿ ಹೆಣ್ಮಕ್ಳು ಭಕ್ತರಾಗ್ಬೋದು, ಹೆಣ್ಮಕ್ಳು ದೀಕ್ಷೆ ತಗೋಬಹುದು, ಹೆಣ್ಮಕ್ಳು ದೀಕ್ಷೆ ಇನ್ನೊಬ್ರಿಗೆ ಕೊಡಬಹುದು, ಹೆಣ್ಮಕ್ಳು ಗುರುನೂ ಆಗ್ಬೋದು, ಹೆಣ್ಮಕ್ಳು ಜಂಗಮರೂ ಆಗ್ಬೋದು, ಹೆಣ್ಮಕ್ಳು ಜಗದ್ಗುರುನೂ ಆಗ್ಬೋದು ಅಂತ ತೋರಿಸಿದವರು ಪ್ರಥಮ ಮಹಿಳಾ ಜಗದ್ಗುರು ಯಾರು ಅಂದ್ರೆ ಡಾಕ್ಟರ್ ಮಾತೆ ಮಹಾದೇವಿಯವರು. ಏನ್ರಿ? ಅವತ್ತು ಅಕ್ಕ ಮಹಾದೇವಿ, ಇವತ್ತು ಮಾತೆ ಮಹಾದೇವಿಯವರು. ಮಹಿಳಾ ಜಗದ್ಗುರು ಬೇರೆ ಯಾರಾದರೂ ಇದ್ದಾರೆ ಅಂತ ಹೇಳ್ರಿ? ಮೊದಲು ಅವ್ರ ಜಗದ್ಗುರು ಪೀಠ ಸ್ಥಾಪನೆ ಮಾಡಿದಾಗ ಎಷ್ಟು ವಿರೋಧಗಳು ಎದುರಿಸಿ ಗೊತ್ತದ. ಈ ಲಿಂಗಾಯತ ಧರ್ಮದಲ್ಲಿ ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲ, ಮೇಲು ಕೀಳು ಅನ್ನುವಂಥ ಭೇದ ಇಲ್ಲ. ಯಾಕಂದ್ರೆ ಗುರು ಬಸವಣ್ಣವ್ರು ನಮಗೆ 12ನೇ ಶತಮಾನದಲ್ಲೇ ಆಚಾರ್ಯ ಸ್ಥಾನವನ್ನ ಅಕ್ಕ ಮಹಾದೇವಿ ತಾಯಿಯವ್ರಿಗೆ ಕೊಟ್ಟಿದ್ದಾರೆ. ಜಗನ್ಮಾತಾ ಅಕ್ಕ ಮಹಾದೇವಿ ಅಂತ ಕರಿತಾವೆ. ಆ 770 ಜನ ಅಮರಗಣಗಳಲ್ಲಿ ಷಡ್ಗಣಾಧೀಶರಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿಯವರಿಗೂ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅಕ್ಕ ಮಹಾದೇವಿಯವರ ಹೆಸರಲ್ಲಿ ಪೂಜ್ಯ ಮಾತಾಜಿಯವರು ಧಾರವಾಡದಾಗ ಅಕ್ಕ ಮಹಾದೇವಿ ಪೀಠವನ್ನ ಸ್ಥಾಪನೆ ಮಾಡಿದರು. ಅವರು ಪ್ರಥಮ ಮಹಿಳಾ ಜಗದ್ಗುರು ಆದರು. ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮಹಿಳಾ ಗುರುಪೀಠವನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ಮಾತಾಜಿಯವರನ್ನ ಜಗದ್ಗುರುವನ್ನಾಗಿ ಮಾಡಿದ್ರು. ನಮ್ಮಲ್ಲಿ ಮೊದಲನೇದು ಯಾರು ಅಂದ್ರೆ, ಯಾರು ಧರ್ಮ ಮಾರ್ಗದಲ್ಲಿ ನಡೀತಾರೆ ಅವರಿಗೆ ಮುಮುಕ್ಷುಗಳು ಅಂತ ಕರೀತಾರೆ. ಏನ್ರಿ? ಅವರಿಗೆ ಈ ದೀಕ್ಷೆ ಕೊಡ್ತಕ್ಕಂತಹ ಗುರುಗಳಿರ್ತಾರಲ್ಲ ಅವರಿಗೆ ಮುಕ್ತಿ ಪಥದರ್ಶಕರು ಅಂತ ಕರೀತಾರೆ. ಈಗ ನಾವು ನಿಮಗೆ ಪ್ರವಚನ ಮಾಡ್ತೀವಿ, ಅಷ್ಟಾವರಣದ ಅರ್ಥವನ್ನ ತಿಳಿಸಿ ಹೇಳ್ತೀವಿ, ಧರ್ಮ ಮಾರ್ಗವನ್ನು ತಿಳಿಸ್ಕೊಡ್ತೇವೆ. ಧರ್ಮ ಮಾರ್ಗವನ್ನು ತಿಳಿಸ್ಕೊಟ್ಟು ದೀಕ್ಷೆ ಕೊಡ್ತಕ್ಕಂತಹ ಗುರುಗಳಿಗೆ ಏನಂತ ಕರೀತಾರೆ? ಮುಕ್ತಿಯ ಹಾದಿಯನ್ನು ತೋರಿಸುವಂಥವ್ರು, ಮುಕ್ತಿ ಪಥದರ್ಶಕರು ಅಂತ ಕರೀತಾರೆ. ಆಮೇಲೆ ಮೂರನೇದು ಯಾವುದು ಅಂದ್ರೆ ಮುಕ್ತಿದಾಯಕರು. ಮುಕ್ತಿದಾಯಕ ಅಂದ್ರೆ ಯಾರು? ಮುಕ್ತಿದಾಯಕ? ಶಿವಕುಮಾರ್ ಪಾರರ್. ಮುಕ್ತಿದಾಯಕ ಅಂದ್ರೆ ಯಾರು? ಗುರು ಬಸವಣ್ಣ, ಧರ್ಮ ಗುರು ಬಸವಣ್ಣ. ನಾವು ನೋಡಿ ಪೂಜೆ ಶುರು ಮಾಡ್ಬೇಕಾದ್ರೆ ಏನ್ ಹೇಳ್ತೇವೆ? ಮುಕ್ತಿದಾಯಕ ಶರಣ ರಕ್ಷೆ ಕೇಳ್ತೇವಿಲ್ಲ. ಮೊದಲು ಮುಮುಕ್ಷುಗಳು, ಆ ಮುಮುಕ್ಷುಗಳಿಗೆ ದೀಕ್ಷೆಯನ್ನು ಕೊಡ್ತಕ್ಕಂಥವ್ರು. ಈ ದೀಕ್ಷೆ ಕೊಡುವಂಥವ್ರಿಗಿಂತ ಕೂಡ ಧರ್ಮ ಕೊಟ್ಟಂತ ಗುರು ಯಾರು ಅಂದ್ರೆ ಈ ಇಷ್ಟಲಿಂಗವನ್ನ ಕಂಡು ಹಿಡಿದು ಲಿಂಗಾಯತ ಧರ್ಮವನ್ನು ಕೊಟ್ಟಂತ ಗುರುವಿಗೆ ಮುಕ್ತಿದಾಯಕ ಅಂತ ಕರೀತಾರೆ. ಮುಕ್ತಿದಾಯಕ. ಇನ್ನು ಮುಕ್ತಿದಾಯಕ ಆದ್ಮೇಲೆ ಇನ್ನೊಬ್ಬರು ಇದ್ದಾರೆ. ಯಾರು ಅಂದ್ರೆ ಮುಕ್ತಿದಾತ. ಮುಕ್ತಿದಾತ, ದಾತ ಬೇರೆ,
ದಾಯಕ ಬೇರೆ. ಮುಕ್ತಿದಾತ ಯಾರು?